ಪವಿತ್ರಾತ್ಮ ದೇವರು ನಮಗೆ ಡೈರೆಕ್ಷನ್ ಮಾಡ್ತಾರೆ. ಯಾವಾಗ ದೇವ್ರು ಡೈರೆಕ್ಷನ್ ಮಾಡ್ತಾರೋ ನಾವು ನಮ್ಮನ್ನ ಕಾಪಾಡಿಕೊಳ್ಳಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ. ಏನಾಗುತ್ತೆ ಅಂತಂದ್ರೆ ನಾವು ಪವಿತ್ರಾತ್ಮ ದೇವರ ಕೈಗೆ ನಮ್ಮನ್ನು ಕೊಡೋದಿಲ್ಲ, ಅದಕ್ಕೆ ನಾವು ಲೋಕದ ಕಡೆ ಹೋಗ್ತಾ ಇರ್ತೀವಿ. ಸೊ ಸಾಕ್ಷಿ ಒಳ್ಳೆಯರಾಗಿ ನಾವು ಕಾಪಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅನೇಕರಿಗೆ. ಸೊ ಸಭೆಗೆ ಬಂದಷ್ಟಿಗೆ ಮಾತ್ರಕ್ಕೆ ಅವ್ರು ಒಳ್ಳೆ ರೀತಿಯಲ್ಲಿ ಆಡ್ತಾರೆ ಅನ್ನೋಷ್ಟಕ್ಕೆ ಮಾತ್ರಕ್ಕೆ, ಚರ್ಚಲ್ಲಿ ಬಂದು ಅವಾಗ ವಾಕ್ಯ ಓದ್ತಾರ ಅಂತ ಅನ್ನೋಷ್ಟಕ್ಕೆ ಮಾತ್ರಕ್ಕೆ ಅವ್ರಿಗೊಂದು ಒಳ್ಳೆ ಸಾಕ್ಷಿ ಇದೆ ಅಂತ ಅರ್ಥ ಅಲ್ಲ. ಸಾಕ್ಷಿ ಅಂದ್ರೆ ಏನು? ನಿನಗೂ ದೇವರಿಗೆ ಇರುವಂತ ಒಂದು ಸಂಬಂಧ. ಯಾರೆಲ್ಲ ದೇವರ ಹತ್ರ ಒಳ್ಳೇದಾಗಿ ಸಂಬಂಧ ಇಟ್ಕೊಂಡಿರ್ತಾರೋ ಅವ್ರು ಲೋಕದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದಿಲ್ಲ, ಲೋಕದ ಮಾತುಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ದೇವರಲ್ಲಿ ಒಳ್ಳೆ ಸಾಕ್ಷಿ ಇದ್ರೆ ಇನ್ನೊಬ್ಬರನ್ನ ಕೆಟ್ಟದಾಗಿ ಬೈಯೋದಿಲ್ಲ, ನಾವು ಕೆಟ್ಟ ಮಾತುಗಳ ಮೂಲಕ ದೂಷಣೆ ಮಾಡೋದಿಲ್ಲ ಏನ್ರಿ, ಇನ್ನೊಬ್ಬರ ವಿಚಾರವಾಗಿ ನಾವು ಕೆಟ್ಟದಾಗಿ ಮಾಟ ಮಂತ್ರಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಹೋಗೋದಿಲ್ಲ, ನಾವು ಇನ್ನೊಬ್ಬರು ಕೆಟ್ಟದನ್ನ ಬಯಸೋದಿಲ್ಲ ನಾವು. ಸೊ ಸಾಕ್ಷಿ ಒಳ್ಳೆಯವರು ಏನ್ರಿ. ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ಒಳ್ಳೇದನ್ನ ಬಯಸಿದ್ರು. ಯೇಸು ಸ್ವಾಮಿಗೋಸ್ಕರನೇ ಕೆಟ್ಟದ ಅನೇಕರು ಬಯಸಿದ್ರು. ಅದು ಯೇಸು ಸ್ವಾಮಿ ಕೆಟ್ಟದ್ದು ಬಯಸಲಿಲ್ಲ, ಅದನ್ನು ಒಳ್ಳೆಯವನ ಹಾಗೆ ಇದ್ದನು. ಇವತ್ತು ನಮ್ಮ ಲೈಫು ಹಾಗೇನೆ. ನಮ್ಮ ಬಗ್ಗೆ ಎಷ್ಟು ಜನ ಕೆಟ್ಟದ್ದು ಅನ್ಕೋತಾರೋ, ಕೇಡು ಬಯಸ್ತಾರೋ ನಮಗೂ ಕೂಡ ಕೆಲವು ಜನ ಗೊತ್ತಿರ್ತದೆ. ಆದ್ರೂ ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸ್ಬೇಕು. ಇದು ಒಳ್ಳೆ ಸಾಕ್ಷಿ ಏನ್ರಿ. ಕ್ರೈಸ್ತರು ಹೆಂಗಂತಂದ್ರೆ ಶಾಂತ ಪ್ರಿಯರು ಅಂತೇಳಿ ನಾವು ಶಾಂತದಿಂದ ಪ್ರೇಯರ್ ಮಾಡ್ಬೇಕು, ಶಾಂತಿಯಿಂದ ನಾವು ನಮ್ಮ ಜೀವಿತನ ಕಾಪಾಡ್ಕೊಳ್ಬೇಕು ಏನ್ರಿ. ನಮ್ಮ ತಾಳ್ಮೆ, ನಮ್ಮ ಶಾಂತಿ, ನಮ್ಮಲ್ಲಿರುವಂತ ಪ್ರೀತಿ ಇವೆಲ್ಲ ಈ ದೇವರು ನಮಗೆ ಕೊಟ್ಟಿದ್ದಾರೆ. ಏಸಾಮಿ ಹೇಳಿದ್ದನ್ನು ಮಾತು ನಾವ್ ಯಾಕೆ ಜ್ಞಾಪಕ ಮಾಡ್ಕೋಬಾರ್ದು? ಒಂದು ಕೆನ್ನೆ ಕೊಡಿದ್ರೆ ಮತ್ತೊಂದು ಕೆನ್ನೆ ತೋರಿಸ್ಬೇಕಂತ ಮಹಾತ್ಮ ಗಾಂಧೀಜಿ ಅಂತ ಮಹಾತ್ಮರೇ ಇಂಥ ಒಂದು ಸತ್ಯವನ್ನ ತಮ್ಮ ಲೈಫಿಗೆ ಅನ್ವಯ ಮಾಡ್ಕೊಳ್ತಾರೆ. ಮತ್ ನಾವ್ ಯಾಕೆ ತಗೋಬಾರ್ದು ಏನ್ರಿ. ನಾವು ಆತ್ಮಿಕರು ಅಂದ್ರೆ ಯಾರು? ಕ್ರಿಸ್ತನಲ್ಲಿ ಒಂದಾಗಿರುವಂತ ನಾವುಗಳು. ನಮ್ ಸಾಕ್ಷಿ ಚೆನ್ನಾಗಿರ್ಬೇಕು ಏನ್ರಿ. ನಾವೆಷ್ಟು ಸಭೆಯಲ್ಲಿ ಬಂದು ಎಷ್ಟು ವರ್ಷಗಳಿಂದ ಭಕ್ತಿ ಮಾಡಿದ್ರು ಕೂಡ ಮನೆಯಲ್ಲಿ ಸಾಕ್ಷಿ ಇಲ್ಲ ಅಂತಂದ್ರೆ ದೇವರಲ್ಲಿ ಹೇಗೆ ಜೀವಿಸ್ಲಿಕ್ಕೆ ಆಗ್ತದೆ? ಹಣ ಗಳಿಸೋದ್ರಲ್ಲಿ ಬಹಳ ಮುಂದಿರ್ತೀವಿ, ಭಕ್ತಿ ಗಳಿಸೋದ್ರಲ್ಲಿ ಹಿಂದೆ ಹೋಗ್ತಿರ್ತಾರೆ ಅನೇಕ ಜನಗಳು. ಲೋಕದಲ್ಲಿರುವಂತ ಗಳಿಸುವಂಥದ್ದು ಅಥವಾ ಲೋಕದಲ್ಲಿ ಸಂಪಾದನೆ ಮಾಡ್ಬೇಕಂತ ಅನ್ಕೊಳ್ಳುವಂತ ಆಲೋಚನೆಯು ಅನೇಕರಲ್ಲಿ ಇರ್ತದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಬದುಕಬೇಕಲ್ವಾ. ಆದ್ರೆ ಮೊದಲು ದೇವ್ರು ಇರ್ಬೇಕು, ದೇವರಲ್ಲಿ ನಮ್ಮ ಜೀವಿತ ಇರಬೇಕು, ದೇವರ ಮಾತುಗಳು ನಮ್ಮಲ್ಲಿ ಇರಬೇಕು, ನಾವು ದೇವರಲ್ಲಿ ಇರಬೇಕು. ನಾವು ಫಲ ಕೊಡ್ತೀವಿ, ಹಾಗೆ ನಮ್ಗೆ ಕೊಡ್ಬೇಕಾದನ್ನ ದೇವರು ಕೊಡ್ತಾರೆ. ಕ್ಯಾರೆಕ್ಟರ್ ಅನ್ನುವಂಥದ್ದು ಇಂಪಾರ್ಟೆಂಟ್, ಅದೇ ಸಾಕ್ಷಿ. ಓಕೆ, ದ ಟೆಸ್ಟಿಮನಿ ಡೆಫಿನೆಟ್ಲಿ ಬ್ರಿಂಗ್ಸ್ ಸಕ್ಸಸ್. ಒಳ್ಳೆ ಸಾಕ್ಷಿ ಅದು ಗುಡ್ ಟೆಸ್ಟಿಮನಿ. ಈ ಸಾಕ್ಷಿ ಹೆಂಗಿರ್ಬೇಕು ಅನೇಕರು ಅಂತಂದ್ರೆ ನಮ್ಮ ಲೈಫ್ ಬಗ್ಗೆ ಅಥವಾ ನಾವು ಜೀವಿಸ್ತಾ ಇದೀವಿ ಅಂದ್ರೆ ಈ ನನ್ನ ಲೈಫ್ ಅಲ್ಲಿ ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನನ್ನ ಕಾಣ್ಬೇಕು. ಅನೇಕರು ಕ್ರಿಸ್ತನ ಗುಣಗಳನ್ನ ಕಾಣ್ಬೇಕು. ಅದು ಒಂದೇ ಸಾರಿ ಬರೋದಿಲ್ಲ. ಕೆಲವು ಜನಕ್ಕೆ ಹೇಗ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ಅನ್ಕೊಳ್ತಿರ್ಬೋದು. ಯಾಕಂದ್ರೆ ಕೆಟ್ಟತನ ಮನುಷ್ಯನ ಒಳಗಡೆ ಸ್ವಲ್ಪ ಹಾಳು ಮಾಡ್ಬೇಕಂತ ನೋಡ್ತಿರ್ತದೆ ಕೆಟ್ಟತನ ಅಲ್ವಾ. ಸೈತಾನ್ ಏನ್ ಮಾಡ್ತಾನೆ, ಅವನ್ ದೂತರನ್ನ ಕಳಿಸ್ಬಿಟ್ಟು ಡಿಸ್ಟರ್ಬ್ ಮಾಡ್ಲಿಕ್ಕೆ ನೋಡ್ತಿರ್ತಾನೆ ಏನ್ರಿ. ಆದ್ರೆ ನಾವು ಯೇಸು ಕ್ರಿಸ್ತನಾಗ ಬದಲಾವಣೆ ಆಗ್ಲಿಕ್ಕೆ ಕೂಡ ನಮ್ಗೆ ದೇವರು ಏಬಲ್ ಮಾಡೋರು, ಕರೇಜ್ ಕೊಟ್ಟವ್ರು. ನಮ್ಗೆ ಅದು ಸಾಧಿಸ್ಬೇಕು. ನಾವು ಬಲ ಕೊಟ್ಟ ದೇವರನ್ನ ಆಲೋಚನೆ ಮಾಡ್ಕೊಂಡು ಸಾಕ್ಷಿ ಕಾಪಾಡಿಕೊಳ್ಬೇಕು. ಕೆಟ್ಟತನ ನಿಂದೆ ನಮ್ಮ ಮೇಲೆ ಬಂದ್ರು ಕೂಡ ನಮ್ಮ ಸಾಕ್ಷಿ ಒಂದಲ್ಲ ಒಂದು ದಿನ ದೇವರ ಹತ್ರ ಮಾತನಾಡ್ತದೆ. ಇವ್ರೆಂಥವ್ರು ಲೋಕದಲ್ಲಿದ್ದಾಗ ಅನೇಕ ಭಕ್ತರಿಗೂ ಒಳ್ಳೆ ಸಾಕ್ಷಿ ಕಾಪಾಡಿಕೊಂಡು ಈ ಲೋಕದಲ್ಲಿ ಮುಗಿದು ಹೋದ್ರು. ಅವ್ರ ಪರಿಸ್ಥಿತಿ ಏನು ಅಂತ ನಾವು ಅನ್ಕೊಳ್ಬಹುದು. ಅವರೆಲ್ಲರೂ ಕೂಡ ತಂದೆಯ ಸ್ಥಳದಲ್ಲಿ ಜಡ್ಜ್ಮೆಂಟ್ ಟೈಮಲ್ಲಿ ಒಂದು ಸಾಕ್ಷಿ ಇರ್ತದಲ್ಲ, ಅವ್ರು ಹೇಗ್ ಬದುಕಿದ್ರು ಅನ್ನುವಂಥದ್ದು ಸಾಕ್ಷಿ ಮಾತಾಡ್ತದೆ. ಇವತ್ತು ನಾನು ಚೆನ್ನಾಗಿ ಬದುಕಬೇಕು, ಆಸ್ತಿ ಅಂತಸ್ತು ಹಣ ವ್ಯಾಮೋಹ ಲೋಕದಲ್ಲಿ ಮೋಸ ಮಾಡಿ ವಿಚಾರಗಳಲ್ಲ, ದೇವರ ವಿಚಾರವಾಗಿ ನಾನು ಚೆನ್ನಾಗಿರ್ಬೇಕು. ಒಂದಿನ ಬರುತ್ತೆ ನಾವು ಕೂಡ ಈ ಲೋಕದಲ್ಲಿ, ನನ್ನ ಮೊದಲುಕೊಂಡು ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಇಲ್ಲದೆ ಹೋಗ್ತೀವಿ. ಅವಾಗ ನಾನು ನೀತಿವಂತನು ಅಂತ ನನ್ನನ್ನ ನಿರ್ಣಯಿಸಿ ಒಂದು ಸಾಧ್ಯವಾದ ಲೆಕ್ಕದಲ್ಲಿ ಇಡೋದೇ ನಮಗಿರುವಂತಹ ಸಾಕ್ಷಿ ಪರಲೋಕದಲ್ಲಿ ಇರ್ತದೆ. ಆ ಪರಲೋಕದಲ್ಲಿ ನಾವೇನು ಅಂತ ತಂದೆಯ ದೇವರಿಗೆ ತೋರಿಸ್ತದೆ. ದೇವ ಮಕ್ಕಳೇ, ನಾವೆಲ್ಲೇ ಇರ್ಲಿ ಸಾಕ್ಷಿ ಕಾಪಾಡಿಕೊಳ್ಳೋಣ ಏನ್ರಿ. ಸಾಕ್ಷಿ ಬಹಳ ಇಂಪಾರ್ಟೆಂಟ್ ಕ್ರೈಸ್ತರಿಗೆ. ಅನೇಕರು ಕೂಡ ಬಾಯಿ ಬಡುಕರು ಆಗ್ತೇವೆ, ಅನೇಕರು ಏನೇನೋ ಮಾತಾಡ್ತಿರ್ತೇವೆ, ಕೆಟ್ಟ ಕೆಲಸಗಳು ಇನ್ವಾಲ್ವ್ಮೆಂಟ್ ಆಗ್ತಿರ್ತೇವೆ. ಯವನಸ್ಥರು ಸಾಕ್ಷಿ ಕಾಪಾಡಿಕೊಳ್ಳ್ರಿ ನಿಮ್ಮ ಲೈಫಲ್ಲಿ. ಯವನತನದಲ್ಲಿ ನೊಗವೋರುದು ಯವನಸ್ಥನಿಗೆ ಮೇಲು ಲೇಸು ಅಂತ ಬೈಬಲ್ ಹೇಳ್ತದೆ. ಲೋಕದಲ್ಲಿ ಒಂದಾಗ್ಬೇಡ್ರಿ, ಲೋಕದ ಆಸೆಗಳಲ್ಲಿ ಒಂದಾಗ್ಬೇಡ್ರಿ, ಲೋಕದಲ್ಲಿ ಬೆರೆತುಕೊಳ್ಬೇಡ್ರಿ, ದೇವರಲ್ಲಿ ಬಂದು ಒಂದಾಗೋಣ. ಸಾಕ್ಷಿ ಕ್ರೈಸ್ತರಿಗೆ ಹೆಂಗಂದ್ರೆ ಒಂದು ವೈಟ್ ಬಟ್ಟೆ ಮೇಲೆ ಡಾಟ್ ಇದ್ದಂಗೆ, ಬ್ಲಾಕ್ ಡಾಟ್ ಇದ್ದಂಗೆ ಹೆಂಗಿದ್ರು ಕಾಣುತ್ತಿರ್ತದೆ ಏನ್ರಿ. ನಾವು ಚರ್ಚ್ಗೆ ಹೋಗೋರು ನಮ್ಮನ್ನೆಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ. ಟುಡೇ ಕ್ರಿಶ್ಚಿಯನ್ಸ್ ವಿ ಆರ್ ಲಿವಿಂಗ್, ನಾಟ್ ಫಾಲೋವಿಂಗ್, ವಿ ಆರ್ ಲಿವಿಂಗ್, ದಟ್ಸ್ ಇಟ್. ನಾವು ಜಸ್ಟ್ ಬದುಕ್ತಾ ಇದೀವಿ, ಆದ್ರೆ ವಾಕ್ಯ ಫಾಲೋ ಆಗ್ತಾ ಇಲ್ಲ. ಭಕ್ತಿ ಹೆಂಗಿರ್ಬೇಕಂತ ಗೊತ್ತು ಮಾಡ್ಕೊಂಡು ನಡೆಯಕ್ ಆಗ್ತಾ ಇಲ್ಲ. ಫಾಲೋ ಆಗೋಣ. ದೇವ್ರು ಬೋಧಿಸೋದು ಒಳ್ಳೇದಕ್ಕೆ ಬೋಧಿಸೋದ್ರೆ ತಿದ್ಕೋಬೇಕಲ್ವಾ ನಾವುಗಳು. ಆದ್ರೆ ತಿದ್ಕೊಂಡಿಲ್ಲ ಅಂದ್ರೆ ನಾವೇ ಲೂಸರ್ಸ್ ಆಗ್ತೀವಿ ಬಹಳ ಮಟ್ಟಿಗೆ. ಸಾಕ್ಷಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ಸಾಕ್ಷಿ ಇದೆನಾ? ಇದ್ರೆ ಹೇಗಿದೆ? ಪರಿಶುದ್ಧವಾಗಿದೆನಾ? ಭಕ್ತಿಯಿಂದ ಇದೆನಾ? ದೇವರಿಗಾಗಿ ಆಸಕ್ತಿಯಾಗಿದೆನಾ? ದೇವರಿಗೋಸ್ಕರವಾಗಿ ಅಂತಿದೆನಾ? ಕೇವಲ ಹೆಸರಿಗೆ ಮಾತ್ರ ಇದೆನಾ? ಗ್ರಹಿಸ್ಕೊಳ್ಳೋಣ. ಸಹೋದರ ಸಹೋದರಿಯರೇ,
ನಾವೆಲ್ಲ ಇದ್ರು ಕೂಡ ಒಬ್ರಿಗೋಸ್ಕರ ಒಬ್ರು ಪ್ರೇಯರ್ ಮಾಡ್ಕೊಳ್ಳೋಣ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳನ್ನೇ ಇರಲಿ, ನಮಗೆ ತಿಳಿಸ್ರಿ, ನಾವು ನಿಮ್ಗೋಸ್ಕರ ಪ್ರೇಯರ್ ಮಾಡ್ತೇವೆ. ಪ್ರಾರ್ಥನೆ ಏಕೀಭವಿಸೋಣ. ಪರಿಶುದ್ಧನಾದ ದೇವರ ಸ್ತೋತ್ರ. ಇವತ್ತು ಸ್ವಾಮಿ, ನಾವುಗಳು ಸಾಕ್ಷಿ ಇರಬೇಕು ಅಂತ ನಾವು ತಿಳ್ಕೊಂಡೆವು. ನಾವು ನಿಮ್ಮ ಮಾರ್ಗದಲ್ಲೇ ಇರಬೇಕು. ಎಲ್ಲ ಅಡೆತಡೆಗಳು ದಾಟಿ ಸಾಕ್ಷಿಗಳಾಗಿ ಜೀವಿಸಿ ಕೃಪೆ ತೋರಿಸು, ಬಲಪಡಿಸು. ನೀವೇ ಮಹಿಮೆ ಹೊಂದಿಕೊ. ಯೇಸು ನಾಮದಲ್ಲಿ ಒಪ್ಪಿಸಿ ಬೇಡುತ್ತೇವೆ ತಂದೆ. ಆಮೇಲೆ